ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೀಸಾ ರದ್ದಾಗಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ಅವರನ್ನು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಘಟಕವು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಪಾಕಿಸ್ತಾನದ ನೆರವಿನಿಂದ 26 ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನ ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಕೊಂದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ. ಅತ್ಯಂತ ದಾರುಣವಾದಂತಹ ಈ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆಯಾದ ISI ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನ ರೂಪಿಸಿ ಇಂತಹ ಬರ್ಬರ ಹತ್ಯಾಕಾಂಡವನ್ನ ಅರಗಿಸಿಕೊಳ್ಳಲಾಗದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲಾ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆ ನಿಲ್ಲುವುದಾಗಿ ಘೋಷಿಸಿವೆ. ಈ ದುರ್ಘಟನೆಯ ನಂತರದಲ್ಲಿ ಕೇಂದ್ರ ಸರ್ಕಾರವು ಸಿಂಧು ನದಿ ನೀರಿನ ಒಪ್ಪಂದಕ್ಕೆ ಇತಿಶ್ರೀ ಹಾಡಿ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿರುವುದು ಮಾತ್ರವಲ್ಲದೆ ಪಾಕಿಸ್ತಾನದೊಂದಿಗಿನ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿದೆ ಹಾಗೂ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತಕ್ಕೆ ಬರುವ ವೀಸಾ ನಿಲ್ಲಿಸಿದೆ ಮತ್ತು ನಿಯಮಿತ ಸಮಯದಲ್ಲಿ ಭಾರತದಲ್ಲಿರುವ ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ಹಿಂದಿರುಗುವಂತೆ ಕಟಾಜ್ಞೆ ಹೊರಡಿಸಿದೆ. ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತದ ವೀಸಾ ವಿತರಣೆಯನ್ನು ಅಮಾನತು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿರುವ ಅಕ್ರಮವಾಗಿ ನೆಲೆಸಿರುತ್ತಿರುವ ಪಾಕಿಸ್ತಾನಿಗಳು ಅಧಿಕೃತ ದಾಖಲಾತಿಗಳಿಲ್ಲದೆ ಮಾನ್ಯತೆ ರದ್ದಾಗಿರುವ ವೀಸಾಗಳು ಮತ್ತು ಅಮಾನತಿನಲ್ಲಿರುವ ವೀಸಾಗಳನ್ನು ಹೊಂದಿಕೊಂಡು ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ಹೊರಹಾಕಬೇಕು ಎಂದು ಒತ್ತಾಯಿಸಿದರು. ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವಂತಹ ಪಾಕಿಸ್ತಾನಿ ಪ್ರಜೆಗಳನ್ನು ಹಾಗೆಯೇ ವೀಸಾ ರದ್ದತಿ ಆದವರನ್ನು ತಕ್ಷಣದಿಂದ ಈ ದೇಶದಿಂದ ಕಳಿಸಲೇಬೇಕು. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಸಹ ಯಾರು ಆ ಥರ ಅಕ್ರಮವಾಗಿ ವಲಸೆಗಾರರಾಗಿ ಬಂದಿದ್ದಾರೆ ಅವರನ್ನು ಮತ್ತು ವೀಸಾ ರದ್ದಾದವರನ್ನು ನಮ್ಮ ಜಿಲ್ಲೆಯಿಂದಲೂ ಸಹ ತಕ್ಷಣದಿಂದ ಕಳಿಸಬೇಕು ಅಂತ ಒತ್ತಡ ಹಾಕಲಿಕ್ಕೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಜೊತೆಯಲ್ಲಿ ಘನತೆವೆತ್ತ ರಾಜ್ಯಪಾಲರಿಗೆ ನಮ್ಮ ಜಿಲ್ಲೆಯ ವತಿಯಿಂದ ಒಂದು ಮನವಿಯನ್ನು ಕೊಡುವಂಥ ಯೋಜನೆಯನ್ನು ಹಾಕೊಂಡು ನಾವಿಲ್ಲಿ ಸೇರಿದ್ದೇವೆ. ಈ ಮನವಿಯಲ್ಲೂ ಸಹ ಘನತೆವೆತ್ತ ರಾಜ್ಯಪಾಲರು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ಮತ್ತು ಆದೇಶವನ್ನು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡು ಈ ಅಕ್ರಮವಾಗಿ ವಲಸೆ ಯಾರು ಇದ್ದಾರೆ ಅವರನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ವಾಪಸ್ ಅಂದರೆ ಗಡೀಪಾರು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಮನವಿಯನ್ನು ಕೊಡಲಿಕ್ಕೆ ನಾವು ಘನತೆವೆತ್ತ ರಾಜ್ಯಪಾಲರನ್ನ ವಿನಂತಿ ಮಾಡಲಿಕ್ಕೆ ನಾವಿಲ್ಲಿ ಸೇರಿ ನಮ್ಮ ಸಂವಿಧಾನ ನಿರ್ಮಾತರಾದ ಅಂಬೇಡ್ಕರ್ ಜಿ ಅವರು ಹೇಳಿದರು, ಭಾರತ ಪಾಕಿಸ್ತಾನ ಬೇರೆ ಬೇರೆ ಮಾಡಬೇಡಿ ಅಂತ ಹೇಳಿದರು. ಆದರೂ ಸಹ ಅವಾಗಿನ ಸಂದರ್ಭದಲ್ಲಿದ್ದಂಥ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೆಲ್ಲ ಸೇರಿ ಭಾರತ ಪಾಕಿಸ್ತಾನ ಒಂದು ಡಿವಿಷನ್ ಮಾಡಿದ್ರು. ಅದನ್ನು ಭಾಗ ಮಾಡಬೇಕಾದ್ರೆ ಧರ್ಮದ ಆಧಾರದ ಮೇಲೆ ಮಾಡಿದ್ರು. ಮುಸ್ಲಿಮರಿಗಾಗಿ ಇಸ್ಲಾಂ ಧರ್ಮಕ್ಕಾಗಿ ಪಾಕಿಸ್ತಾನ ಅಂತ ಮಾಡಿದ್ರು. ಪಾಕಿಸ್ತಾನದ ಪಾಕ್ ಅನ್ನುವಂಥ ಶಬ್ದ ಇಸ್ಲಾಂದಿಂದ ಬಂದಂಥ ಶಬ್ದ ಇದೆ. ಧರ್ಮದ ಆಧಾರದ ಮೇಲೇ ದೇಶವನ್ನು ತುಂಡು ಮಾಡಿದ್ರು. ಅದರ ಅರ್ಥ ಭಾರತ ಹಿಂದೂ ರಾಷ್ಟ್ರ, ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ ಅಂತ ಹೇಳಿ ಅವಾಗಿನ ಸಂದರ್ಭದ ಡಿವಿಷನ್ದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರೇ ಘೋಷಣೆ ಮಾಡಿದ್ದಂಥದ್ದು. ಹೀಗಾಗಿ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೆ ಪಾಕಿಸ್ತಾನದವರು ಭಾರತವನ್ನು ಹಿಂದೂ ರಾಷ್ಟ್ರನೇ ಅಂಥೇಳಿ ಕನ್ಸಿಡರ್ ಮಾಡ್ತಾನೆ ಬಂದಿದ್ದಾರೆ. ಇವತ್ತಿನ ಮೊನ್ನೆ ದಿನ ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ಅವ್ರ ಜೊತೆ ಕಾಶ್ಮೀರದಲ್ಲಿರುವಂಥ ಭಾರತೀಯ ಕೆಲವೊಂದು ಜನ ಸೇರಿಕೊಂಡು ನೀನು ಹಿಂದೂ ಧರ್ಮದವ ಅಂತ ಕೇಳೇನು ಗುಂಡನ್ನು ಹೊಡೆದಿದ್ದಾರೆ. ಇದು ಅತಿಶಯೋಕ್ತಿ ಅಲ್ಲ. ಯಾಕಂತ ಹೇಳಿದ್ರೆ ಇವರು ಮೊದಲಿಂದನೂ ಸಹ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿನೇ ಪರಿಗಣನೆ ಮಾಡ್ತಾ ಬಂದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತು ಭಾರತೀಯರ ಪರವಾಗಿ, ಭಾರತದ ಪರವಾಗಿ ನಿಂತಾಗ ಭಾರತ ದೇಶದಲ್ಲಿರುವಂಥ ಏನು ಪಾಕಿಸ್ತಾನಿಯರಿದ್ದಾರೆ, ಇವತ್ತಿ ದುರ್ದೈವ ನಾವು ಇವತ್ತು ಹೋರಾಟ ಮಾಡಿ ಕೇಳ್ತಾ ಇದ್ದೇವೆ ಪಾಕಿಸ್ತಾನದವ್ರಿಗೆ ಹೊರಗೆ ಆಗಬೇಕು ಅಂತೇಳಿ. ಎಲ್ರಿಗೂ ಅರಿವಿಗೆ ಬಂತು. ಈ ಉಗ್ರ ಕೃತ್ಯವನ್ನು ಖಂಡಿಸಿ ನಾವು ಅಲ್ಲಿ ತೀರ್ಕೊಂಡಂತಹ 26 ಜನರಿಗೂ ಕೂಡ ಶ್ರದ್ಧಾಂಜಲಿಯನ್ನು ಕೂಡ ಎಲ್ಲ ಮಂಡಲದಲ್ಲಿ ಸಲ್ಲಿಸಿದ್ವಿ. ಇವತ್ತು ಈ
ನಮ್ಮ ಜಿಲ್ಲೆಯಲ್ಲೂ ಸೇರಿದಂತೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವ ಪಾಕಿಸ್ತಾನಿಯರನ್ನ ಹಿಮ್ಮೆಟ್ಟಿಸಬೇಕು, ಅವ್ರನ್ನ ಹೊರಗಡೆ ಕಳಿಸಬೇಕು ಅಂತ ಉದ್ದೇಶದಿಂದ ಪ್ರತಿಭಟನೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಮಾಜಿ ಶಾಸಕ ಸುನಿಲ್ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹರ್ತೆಬೈಲ, ಕಾರವಾರ ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ದೇವಿದಾಸ್ ನಾಯ್ಕ್ ಮೊದಲಾದವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.